ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಮಗು ಮೇಲೆ ನಿಂಗೆ ಪ್ರೀತಿ ಕಾಳಜಿ ಇರೋದು ಸರಿನೇ, ಆದ್ರೆ ಈ ಮಗುನ ಕೊಟ್ಟಿರೋದು ಅಮ್ಮ. ನೀನ್ ಅವ್ರ ಮನ್ಸನ್ನು ಅರ್ಥ ಮಾಡ್ಕೋಬೇಕಲ್ವಾ? ಹಾಗಾಗಿ ಮಗು ನಾನು ಹೆತ್ತು ನನ್ನ ಮಗ ಸೊಸೆ ಮಡ್ಲಲ್ಲಿ ಇಡಬೇಕು ಅನ್ನೋದು ನನ್ನ ಆಸೆ. ಈ ಮಗುಗೆ ನಾನು ತೋರಿಸೋ ಪ್ರೀತಿಗಿಂತ ಹೆಚ್ಚಾಗಿ ಅವ್ರ ಪ್ರೀತಿ ತೋರಿಸ್ತಾರೆ. ಅದಕ್ಕೋಸ್ಕರನಾದರೂ ಈ ಮಗು ಉಳಿಲೇಬೇಕು. ನನ್ನ ಜೀವಕ್ಕೆ ಏನೇ ಆದರೂ ನನಗೆ ತೊಂದರೆ ಇಲ್ಲ. ದೇವಕಿ ಕೃಷ್ಣನ ಹೆತ್ತರು ಯಶೋಧ ಅವನ ತಾಯಿ ಅಲ್ವಾ? ಈ ಕಂದಮ್ಮಂಗೆ ಪೂರ್ಣಿನೇ ತಾಯಿ. ಇವತ್ತಿಂದ ಈ ಮಗು ನಿಂದು. ಇದ್ರ ಮೇಲೆ ನನಗೆ ಯಾವ ಹಕ್ಕು ಇಲ್ಲ. ಇದ್ರ ಮೇಲಿನ ಪ್ರೀತಿ ಕಾಳಜಿ ಅಧಿಕಾರ ಎಲ್ಲ ನಿಮ್ಮಿಬ್ರದೆ. ನಾನು ಈ ಮಗುನ ಹೆತ್ತಿರ್ಬೋದು, ಆದ್ರೆ ಈ ಕಂದನ್ಗೆ ತಾಯಿ ಪ್ರೀತಿ ಕೊಡಬೇಕಾಗಿರೋದು ಪೂರ್ಣಿನೇ. ಇವರಿಬ್ಬರ ಮಧ್ಯೆ ನನಗಿರೋದಕ್ಕೆ ಇಷ್ಟ ಇಲ್ಲ ಮಾಧವರೇ. ತಾಯಿ ಮಗು ಸಂಬಂಧ ಗಟ್ಟಿಯಾಗಬೇಕು. ಪೂರ್ಣಿ ತಾಯಿ ಮಮತೆ ತೋರಿಸ್ತಾ ಈ ಜಗತ್ತನ್ನೇ ಮರೆತು ಆನಂದವಾಗಿರ್ಬೇಕು. ಅದೇ ನನ್ನ ಆಸೆ ಮಾಧವರೇ. ತಾಯಿಗಿಂತ ದೇವ್ರಿಲ್ಲ ಅಂತಾರೆ. ಅಂತ ದೇವತೆ ಸ್ಥಾನನ ನಿನಗೆ ಬಿಟ್ಕೊಟ್ಟವರು ನಿನ್ ಪಾಲಿಗೆ ದೇವತೆ ಅನ್ನೋದನ್ನ ಮರಿಬೇಡ. ಕ್ಷಮಿಸ್ಬಿಡಿ ಅಮ್ಮ. ಮಗು ಸಿಕ್ಕಿರೋ ಖುಷಿಲಿ ಆವೇಶದಲ್ಲಿ ನನಗೆ ಯಾವ ಸೂಕ್ಷ್ಮಗಳು ಅರ್ಥನೇ ಆಗಿಲ್ಲ. ನನ್ನಿಂದ ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾಗಿದೆ. ದಯವಿಟ್ಟು ನಾನು ಮಾಡಿರೋ ತಪ್ಪನ್ನು ಕ್ಷಮಿಸ್ಬಿಡಿ. ಛೆ, ತಪ್ಪು ಅಂತ ಯಾಕೆ ಹೇಳ್ತೀಯ? ನಾನು ಅವತ್ತೇನು ಹೇಳಿದ್ನೋ ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ. ಮಗು ಏನಿದ್ರು ಸಂಪೂರ್ಣವಾಗಿ ನಿನ್ನ ಜವಾಬ್ದಾರಿ. ನೀನು ಮಾಡಿರೋದು ಯಾವುದೂ ತಪ್ಪಲ್ಲ. ಅದೆಲ್ಲ ನಿನ್ನ ಪ್ರೀತಿನ ತೋರಿಸ್ತಾ ಇದೆ ಅಷ್ಟೇ. ಇಲ್ಲ ಅಮ್ಮ, ಪೂರ್ಣಿದ್ ಮಾತ್ರ ಅಲ್ಲ, ಇದರಲ್ಲಿ ನಮ್ಮ ಎಲ್ಲರದ್ದು ತಪ್ಪಿದೆ. ಮಗು ಬಂದಾದ್ಮೇಲೆ ನಾವು ನಿಮ್ಮ ಕಡೆ ಗಮನನೇ ಕೊಟ್ಟಿಲ್ಲ. ನಮ್ಮನ್ನೆಲ್ಲ ಕ್ಷಮಿಸ್ಬಿಡಿ ಅಮ್ಮ. ತಗೊಳ್ಳಿ ಅಮ್ಮ, ಮಗು ಸ್ವಲ್ಪ ನಿಮ್ಮ ಹತ್ರನೇ ಇರಲಿ. ನನಗೆ ಈ ರೀತಿ ಅವತ್ತೇ ಅನಿಸಿತ್ತು, ಈ ಪುಟ್ಟ ಕಂದನ್ಗೆ ನಾವಿಬ್ಬರು ತಾಯಾಗಿರ್ಬೇಕು ಅಂತ. ಈ ಹಾಳ ತಲೆಗೆ ಅದೆಲ್ಲ ನೆನಪೇ ಆಗಿಲ್ಲ. ತಗೊಳ್ಳಿ ಅಮ್ಮ, ಈ ಮಗು ನಿಮ್ಮ ಹತ್ರ ಇರಬೇಕು ಅನ್ನೋದಕ್ಕಿಂತ ಈ ಮಗುಗೆ ನೀವು ಬೇಕು. ನಿಮ್ಮ ಸ್ಪರ್ಶ ಇದಕ್ಕೆ ರಕ್ಷಾ ಕವಚ ಇದ್ದಾಗೆ. ನನಗಿರಬೇಕಾಗಿರುವಂಥ ತಿಳುವಳಿಕೆ ನಿನಗಿದೆ. ನಿನ್ನಿಂದ ನಾನು ಈ ಮಾತು ಹೇಳಿಸ್ಕೊಂಡಲ್ಲ ಅನ್ನೋದಕ್ಕಿಂತ ನನ್ನ ತಂಗಿ ನನಗೆ ತಿಳಿ ಹೇಳೋಷ್ಟು ಬುದ್ಧಿವಂತೆ ಅಂತ ನನಗೆ ಹೆಮ್ಮೆ ಆಗ್ತಿದೆ. ನನಗೇನು ಕ್ರೆಡಿಟ್ಸ್ ಕೊಡೋದೇನು ಬೇಕಾಗಿಲ್ಲ. ಈಗ ನಾವು ಹೆಮ್ಮೆ ಪಡಬೇಕಾಗಿರೋದು ಆ ತಾಯಿ ಬಗ್ಗೆ. ಅವರು ಬರೀ ಮಗುಗಷ್ಟೇ ಪ್ರೀತಿ ತೋರಿಸ್ತಿಲ್ಲ, ಇಡೀ ಮನೆಯಲ್ಲಿ ಎಲ್ರಿಗೂ ಪ್ರೀತಿ ತೋರಿಸ್ತಿದ್ದಾರೆ. ಆ ಪ್ರೀತಿಗೆ ನಾವು ಬೆಲೆ ಕೊಡಬೇಕು ಅನ್ನಿಸ್ತಷ್ಟೆ.
ಆಯ್ತು ಆಯ್ತು ಆಮೇಲೆ ಹೋಗಲು ಯಾಕಾಗಿ ನೋಡ್ತಾ ಇದೀಯಾ? ಮಲಗಲ್ವ ನೀನು? ಹೌದು, ನೀನು ಊಟ ಮಾಡೋ ಹಾಗಾಗೋದು ಯಾವಾಗ? ನೀನು ಊಟ ಮಾಡೋ ಹಾಗಾದರೆ ನಾನೇ ನಿನಗೆ ಅಡುಗೆ ಮಾಡಿ ಬಡಿಸ್ಬೇಕು. ಮಾಧವರೇ, ಅದಕ್ಕಿನ್ನೂ ಟೈಮ್ ಇದೆ. ಹಾಲು ಕುಡಿಯೋ ಮಗುಗೆ ನೀನು ಊಟ ಯಾವಾಗ ಮಾಡ್ತೀಯ ಅಂತ ಕೇಳ್ತಿದ್ದೀರಾ? ಸರಿ ಬಿಡಿ, ಅವಳಿಗೇನು ಮಾಡಿ ಬಡಿಸ್ಬೇಕು ಅಂತ ನನಗನ್ನಿಸುತ್ತೋ ಅದನ್ನು ನಿಮಗೆ ಮಾಡಿ ತಿನ್ನಿಸ್ತೀನಿ. ನಿಮ್ಮ ಮೂಲಕ ಅವಳಿಗೆ ಹೋಗುತ್ತೆ, ಸರಿನಾ? ಆಗ ನನಗೆ ಸಮಾಧಾನ ಆಗುತ್ತೆ ಅಲ್ವಾ ಮಗಳೇ? ಅಲ್ವಾ? ದೊಡಮ್ಮ, ದೊಡಮ್ಮ, ಹೇಗಿದ್ದೀರಾ ದೊಡಮ್ಮ? ನಡೆದಿದ್ದೆಲ್ಲ ಕೇಳಿ ನಂಗೆ ಕೈ ಕಾಲೇ ಆಡ್ತಿರ್ಲಿಲ್ಲ. ಡ್ಯಾಡ್ ಫೋನ್ ಮಾಡಾದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು. ನಾನು ಯಾವಾಗ ಇಲ್ಲಿಗೆ ಬರ್ತೀನೋ, ಯಾವಾಗ ನಿಮ್ಮನ್ನ ಮತ್ತೆ ಬೇಬಿನ ನೋಡ್ತೀನೋ ಅಂತ ಅನ್ಸ್ಬಿಟ್ಟಿತ್ತು. ನೀನು ಹೇಗಿದ್ಯಾ? ಎಕ್ಸಾಮ್ ಹೇಗೆ ಮಾಡಿದೆ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ದೊಡಮ್ಮ. ಇವಾಗ ನಾನು ನಮ್ಮನೆಗೆ ಬಂದಿರೋ VIP ನ ಮೀಟ್ ಮಾಡಬೇಕು. ಹಲೋ, ಏ ಪುಟ್ಟಲಕ್ಷ್ಮಿ, ನಾನು ಯಾರು ಅಂತ ಗೊತ್ತಾಯ್ತಾ ನಿಂಗೆ? ನನ್ನ ಹೆಸರು ಗೊತ್ತಾ ನಿಂಗೆ? ನಿಧಿ. ಹೇಳು. ಎಷ್ಟು ಮುದ್ದಾಗಿದ್ದಾಳಲ್ವಾ ದೊಡ್ಡಪ್ಪ? ಇವಳು ಬೇಗ ದೊಡ್ಡೋಳಾಗ್ಬೇಕು. ನಾನು ಕೈ ಹಿಡಿದು ಇವಳನ್ನ ನಡೆಸೋ ಹಾಗೆ ಆಗ್ಬೇಕು. ಸರಿ ಹೋಯ್ತು, ನಿಮ್ಮ ದೊಡ್ಡಪ್ಪ ಅಡುಗೆ ಮಾಡಿ ಬಡಿಸ್ಬೇಕು, ನೀನು ಇವಳು ಕೈ ಹಿಡಿದು ನಡೆಸ್ಬೇಕು. ಪಾಪು ದೊಡ್ಡೋಳಾಗಿ ನೀನು ಕೈ ಹಿಡ್ಕೊಂಡು ನಡೆಯೋ ಅಷ್ಟರಲ್ಲಿ ನಿನಗೆ ಮದುವೆ ಆಗಿ ಮಕ್ಕಳು ಆಗ್ಬಿಟ್ಟಿರತ್ತೆ. ಅಯ್ಯೋಯ್ಯೋ, ನನ್ನ ತಲೆಯಲ್ಲಿ ಸದ್ಯಕ್ಕೆ ಅದೆಲ್ಲ ಏನೂ ಇಲ್ಲ. ಪ್ಲೀಸ್ ಸುಮ್ಮನಿದ್ಬಿಡಿ. ನನ್ನ ತಲೆಯಲ್ಲಿ ಬರೀ ನೀವು ಮತ್ತೆ ಬೇಬಿ ಮಾತ್ರ ಇರೋದು. ನೋಡಿ, ಪಾಪಗೋಸ್ಕರ ಏನೇನೆಲ್ಲ ತಗೊಂಡ್ಬಂದೀನಿ. ದೊಡ್ಡಪ್ಪ, ಇವಳು ಬಂದು ಈ ಮನೇಲಿ ನನ್ನ ಸ್ಥಾನ ಯಾವತ್ತೂ ಕಿತ್ಕೋಬಾರ್ದು, ಆಯ್ತಾ? ಈ ಮನೆಗೆ ಯಾವತ್ತಿದ್ರು ನಾನೇ ಚಿಕ್ಕ ಮಗು. ಕಾಂಪಿಟೇಷನ್ ಶುರು ಆಯ್ತಾ? ಹಾಗೇನಿಲ್ಲ ಬಿಡಿ. ಇವಳು ಪುಟ್ಟಲಕ್ಷ್ಮಿ ಆದ್ರೆ ನಾ ಈ ಮನೆಗೆ ದೊಡ್ಡ ಲಕ್ಷ್ಮಿ. ಸರಿಯಾಗಿ ಹೇಳ್ದೆ, ನೀನು ಈಗಲೂ ನಮಗೆ ಮಗುನೇ. ಈಗ ಮಾತ್ರ ಅಲ್ಲ, ಯಾವತ್ತಿದ್ರೂ ನೀನು ನಮಗೆ ಮಗುನೇ. ಹಾಗಾದ್ರೆ ಸರಿ. ಇಡೀ ನಿನ್ಗೂ ಓಕೆ ಅಲ್ವಾ ಬೇಬಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.